ಇವರನ್ನ ಬೀದಿಗೆ ಕತ್ತನ್ ಪಟ್ಟಿ ಹಿಡಿದು ಬೀದಿಗೆ ಎಳೆದು ಕೇಳುವಂತಕ್ಕೆ ನಾವಿದ್ದೇವೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಕೊಡ್ಲಿಕ್ಕೆ ಇವತ್ತೆಲ್ಲ ನಾವು ಪೂರ್ವಭಾವಿಯಾಗಿ ಸೇರಿದ್ದೇವೆ. ಪಾಪ ಇಲ್ಲಿ ಸ್ಥಳೀಯವಾಗಿದ್ದಂಥ ಶಾಸಕರು ಹಿಂದೆ ಅಲ್ಲೆಲ್ಲ KDB ರಿಕ್ವೈರ್ ಮಾಡ್ಬೇಕಾದ್ರೆ ನಾನು ನನ್ನ ರಕ್ತ ಬಸ್ಸಿದ್ದೀನಿ, ರಕ್ತ ಕೊಡ್ತೀನಿ ಅಂತ ಅಂದವರು ಪಾಪ ಔಸ್ಕೊಂಡ್ಬಿಟ್ಟವ್ರೆ. ಈ ವಿಚಾರದಲ್ಲಿ ಒಂದು ಪದನೂ ಮಾತಾಡ್ತಾ ಇಲ್ಲ. ಪಾಪ ಅಣ್ಣನಿಗೆಲ್ಲ ಭಯ ಶುರು ಆಗ್ಬಿಟ್ಟಿದೆ. ಇಲ್ಲೊಬ್ರು GBD ಅಧ್ಯಕ್ಷನೊಬ್ರು ಮಾಡ್ಕೊಂಡ್ಬಿಟ್ಟವ್ರೆ. ಅವರು ಪಾಪ ಎಲ್ಲೂ ಧೈರ್ಯ ಇಲ್ಲ ಆಚೆ ಬಂದು ಮಾತಾಡಕ್ಕೆ. ಯಾವ ರೈತನ ಹತ್ರ ಮಾತಾಡಕ್ಕೂ ಅವ್ರಿಗೆ ದಮ್ಮು ಇಲ್ಲ. ಅವ್ರಿಗೇನು ಅಂದ್ರೆ ಪೇಪರ್ ಸ್ಟೇಟ್ಮೆಂಟ್, ಪೇಪರ್ ರಾಜ ಆಗ್ಬಿಟ್ಟವ್ರೆ. ಪೇಪರಲ್ಲಿ ಸ್ಟೇಟ್ಮೆಂಟ್ ಓದ್ಕೋಬೇಕು ಅವ್ರು ಏನ್ ಹೇಳ್ತಾವ್ರೆ ಅಂತ. ಈ ಪೇಪರ್ ರಾಜದಿರೋ ಪೇಪರ್ ಹುಲಿಗಳನ್ನೆಲ್ಲ ಇವತ್ತು ಕರಿಬೇಕು ಬೀದಿಗೆ ಅಂತೇಳಿ ನಮ್ಮೆಲ್ಲ ಯುವಕರು, ನಮ್ಮೆಲ್ಲ ರೈತರು, ಅಲ್ಲಿ ಭೂಮಿ ಕಳ್ಕೊಳ್ತಾ ಇರೋರು, ಭೂಮಿಗೆ ಹಕ್ಕಿರೋರು, ಇನ್ಯಾರು ಬೇರೆ ಯಾರು ಬಂದಿಲ್ಲ. ಬೇರೆ ಇಲ್ಲ ಯಾರೋ ರಿಯಲ್ ಎಸ್ಟೇಟ್ ಆಸೆಗೋ, ಇಲ್ಲ ಯಾರ್ದೋ ಜಮೀನ್ ಕಂಪ್ನಿಯವರು ಜಮೀನ್ ತಗೊಂಡ್ಬಿಟ್ಟವ್ರೆ ಅದು ಉಳ್ಕೊಳ್ಳಿ ಅಂತನೋ, ಯಾರೋ ಕಂಪ್ನಿಯವರು ಒತ್ತಾಸೆ ಮಾಡಿ ಕಳಿಸಿದ್ದಾರೆ ಅಂತನೋ ಅಲ್ಲ. ಪ್ರಾಮಾಣಿಕವಾದಂಥ ತಲತಲಾಂತರದಿಂದ ಬಂದಿರತಕ್ಕಂಥ ಆಸ್ತಿಗಳನ್ನ, ನಮ್ಮ ಆಸ್ತಿನ ನಾವು ಉಳಿಸ್ಕೊಳ್ಳೋಕೆ ಅಂತ ಬಂದಿರತಕ್ಕಂಥ ನಿಜವಾದ ರೈತರು, ನಿಜವಾದ ರೈತರ ಮಕ್ಕಳು ಇವತ್ತು ಹೋರಾಟಕ್ಕೆ ಇಳಿತಾ ಇದ್ದೇವೆ. ನಾವು ಇವ್ರೇನು ಮಾಡ್ತಾರೆ, ಇವ್ರ ಗೂಸುಂಬೆ ಆಟ ಎಲ್ಲಿವರೆಗೂ ನಡೀತದೆ ಅಂತೇಳಿ ಕಾಯ್ತಿದ್ದೋ. ಇದಕ್ಕೆ ಮುಂಚೆ ನಾವೇನಾದ್ರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ನಮ್ಮಲ್ಲಿ ಅಸ್ತ್ರ ಇರಲಿಲ್ಲ. ಈಗ ಅವರು ಮಾಡಿರ್ತಕ್ಕಂಥ ಪ್ರಿಲಿಮಿನರಿ ನೋಟಿಫಿಕೇಶನ್ನು ಇವತ್ತು ಅವರು ಗೆಜೆಟ್ ಮಾಡಿದ್ದಾರೆ. ಆ ಅಸ್ತ್ರ ನಮ್ಮ ಕೈ ತಿದ್ದೆ, ಅದರ ಮೇಲೆ ನಾವು ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಬೀದಿಗಿಳಿಲಿಕ್ಕೆ ರೆಡಿ ಇದ್ದೀವಿ. ಸೊ ಇದನ್ನ ತಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ಇಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ಅದ್ಯಾವುದೇ ಪಕ್ಷ ಇರಲಿ, ನನ್ನ ಪಕ್ಷದ ಬಗ್ಗೆ ಮಾತಾಡಲ್ಲ, ನನ್ನ ರೈತರ ಪರವಾಗಿರೋನು. ನನಗೆ ನಿಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು ಎಲ್ಲ ಒಳಗಡೆ ನೀವು ಸಂಚಲನ ಮಾಡಿ ರೈತರ ಮುಖಕ್ಕೆ ಮಂಕುಬೂದಿ ಹಚ್ಚಬೇಕು ಅಂತ ಏನು ನಿಮ್ಮ ಭ್ರಮೆಲಿದ್ರೆ ಆ ಭ್ರಮೆಗೆ ಸರಿಯಾದ ಪೆಟ್ಟನ್ನು, ಸರಿಯಾದ ಕೊಡ್ಲಿ ಏಟನ್ನು ಇಡ್ಲಿಕ್ಕೇನೆ ನಿಮ್ಮ ಬುಡಕೆ ಇಡ್ತೀವಿ. ಇದರಲ್ಲೇನು ಅನುಮಾನ ಇಲ್ಲ. ಇದಕ್ಕೆ ಹೋರಾಟವನ್ನು ಕೈಗೆತ್ಕೊಳ್ತೀವಿ. ಇದಕ್ಕೆ ನನ್ನ ರೈತರು ನನ್ನ ಪರವಾಗಿ ನಿಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನಾವು ಮುಂದೆ ದಿನಾಂಕ ನಿಗದಿ ಮಾಡಿ ಸ್ಥಳೀಯವಾಗಿ ಬೈರ್ಮಂಗ್ಲದಲ್ಲೇ ನಾವು ಸಭೆ ಮಾಡೋರಿದ್ದೇವೆ. ಎಲ್ಲ ರೈತರ ಮಕ್ಕಳನ್ನ, ರೈತ ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸಿ ಇವ್ರಿಗೆ ಚೀಮಾರಿ ಹಾಕಿ ಇವ್ರಿಗೆ ಚಪ್ಪಲಿಲಿ ಪರ್ಕೆಲಿ ಒಡಿಸೋಂಥ ಕಾಲ ದೂರ ಉಳಿದಿಲ್ಲ. ಒಡಿಸ್ತೀನಿ. ಇದನ್ನ ನೀವೇನಾದ್ರೂ ಕೈ ಬಿಟ್ರೆ ಸರಿ, ಇಲ್ವಾ ನಿಮಗೆ ಮೋಕ್ಷ ಆಗೋದಂತೂ ಸತ್ಯ. ಇದರಿಂದ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ ಎಲ್ಲ ಕೂಡ ನಾನು ಗಮನಿಸಿದ್ದೇನೆ. ನಾನೇನು ಸುಮ್ಮನೆ ಕೂತಿಲ್ಲ, ಸೋತ್ ಬಿಟ್ಟ ಮೇಲೆ ಏನು ಕಳ್ಳಪುರಿ ತಿನ್ಕೊಂಡು ಮನೇಲಿ ಕೂತಿಲ್ಲ. ನನಗೆ ಗೊತ್ತಿದೆ ಯಾರ್ಯಾರು ಏನೇನು ಆಟ ಆಡ್ತಾ ಇದ್ದೀರಿ, ಯಾರ್ಯಾರು ಹೆಂಗೆ ಈಗ ಆಸ್ತಿ ಹೊಡಿಬೇಕು ಅಂತ ಸಂಚು ಮಾಡ್ತಾ ಇದ್ದೀರಿ. ಕನಕಪುರದಲ್ಲಿ ಹೋಗಿ ಭಾಷಣ ಮಾಡ್ತೀರಿ, ರೈತರು ಯಾರು ಜಮೀನು ಕಳ್ಕೊಬೇಡಿ, ನಿಮ್ಮ ಆಸ್ತಿಗೆ ಅಷ್ಟು ಬೆಲೆ ಬರ್ತದೆ, ಇಷ್ಟು ಬೆಲೆ ಬರ್ತದೆ ಅಂತೇಳಿ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ. ಇಲ್ಲಿ ಬಂದ್ಬಿಟ್ಟು ಸಂಚು ಮಾಡ್ತೀರಿ, ಆಸ್ತಿ ಹೊಡಿಯೋಕ್ಕೆ ಸಂಚು ಮಾಡ್ತಾ ಇದ್ದೀರಿ. ಹೆಂಗೆ ಸಂಚು ಮಾಡ್ತಾ ಇದ್ದೀರಿ, ಎಲ್ಲೆಲ್ಲಿ ಸಭೆಗಳು ನಡೆಸ್ತೀರಿ, ಎಷ್ಟೊತ್ತಲ್ಲಿ ಯಾವ್ಯಾವ ರಾತ್ರಿಲಿ ಎಲ್ಲೆಲ್ಲಿ ಸಭೆಗಳು ಮಾಡಿಸ್ತೀರಿ, ಯಾವ್ಯಾವ ಅಧಿಕಾರಿಗಳನ್ನ ನಿಮ್ಮ ಕೈಗೊಂಬೆಯ ಕೆಲಸ ಮಾಡ್ಲಿಕ್ಕೆ ತಂದು ಹಾಕೊಂಡಿದ್ದೀರಿ, ಎಲ್ಲ ನನ್ನ ಹತ್ರನೂ ಮಾಹಿತಿ ಇದೆ, ನಮ್ಮ ನಾಯಕರಾದಂಥ ಕುಮಾರಣ್ಣವ್ರ ಹತ್ರನೂ ಮಾಹಿತಿ ಇದೆ. ನಿಮ್ಮ ಅಧಿಕಾರಿಗಳೇ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ಇದ್ರ ಬಗ್ಗೆ ಹೋರಾಟವನ್ನ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ. ನೀವು ಇವತ್ತು ಯಾರ ಉದ್ದೇಶನೇ ಗೊತ್ತಿಲ್ಲ, ಸುಮ್ಮನೆ ಗುಬೆ ಕುಡ್ಸೋದು. ಕುಮಾರಸ್ವಾಮಿ ಮಾಡಿದ್ರು, ಕುಮಾರಸ್ವಾಮಿ ಹೋಗಿ ಕೇಳಿ ಅಂತ. ಕುಮಾರಸ್ವಾಮಿ ಏನ್ ಮಾಡಿದ್ರು ಅಂತ ಇವತ್ತು ನಮ್ಮ ರೈತರಿಗೆ ಹೇಳಕ್ ಕರೆದಿದ್ದೇನೆ. ಅವತ್ತೇನಿತ್ತು, ಅವತ್ತು DLF ಅಂತೇಳಿ ಒಂದು ಕಂಪ್ನಿ ಬಂದಿತ್ತು. 10,000 ಎಕರೆ ಒಂದೇ ನಾವೇ ತಗೋತೀವಿ, ನಾವೇ ಡೆವಲಪ್ ಮಾಡ್ತೀವಿ, ನಾವೇ ರೈತರಿಗೆ ಡೆವಲಪ್ ಮಾಡಿರೋ ಲ್ಯಾಂಡ್ ಅಲ್ಲಿ 10,000 ಸ್ಕ್ವೇರ್ ಫೀಟ್ ಕೊಡ್ತೀವಿ ಅಂತ ಅವ್ರು ಬಂದಿದ್ದು. ಆ ಕಂಪ್ನಿಯವರು 400 ಕೋಟಿ ದುಡ್ಡು ಕಟ್ಟಿದ್ರು ಮರ ಮಾಲ್ಕಿಗಳಿಗೆ, ನೀವು ದುಡ್ಡು ತಗೊಳ್ಳಿ ಅಂತ. ಅವತ್ತು ರೈತರನ್ನ 4-6 ಸಭೆಗಳನ್ನ ಕೃಷ್ಣಾದಲ್ಲಿ, ಇಲ್ಲ ಹಲವಾರು ರೈತರ ಮುಖಂಡರುಗಳಿದ್ದಾರೆ, ಕೃಷ್ಣಾಗೆ ಕುಮಾರಣ್ಣ ಕರೆಸಿ ಸಭೆಗಳು ಮಾಡಿದ್ರು. ಅವತ್ತು ರೈತರು ಒಪ್ಪದಿಂದಂತ ಪ್ರಶ್ನೆ ಪಕ್ಷದಲ್ಲಿ ಅವತ್ತು ಕಾಂಗ್ರೆಸ್ನವರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಇದೇನೋ ಕುಮಾರಸ್ವಾಮಿ ಮಾಡ್ಬಿಡ್ತಾವ್ರೆ,
ಕುಮಾರಸ್ವಾಮಿ ಲಪಡಾಯಿಸ್ಬಿಡ್ತಾವ್ರೆ ಅಂತ. ಅವತ್ತು ಬೀದಿಗಿಳಿದು ಹೋರಾಟ ಮಾಡಿದವರು ಇವತ್ತು 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಆಸ್ತಿ ಹೊಡೆಯಕ್ಕೆ ಸಂಚು ಮಾಡ್ತಾ ಇದ್ದೀರಲ್ಲ, ನಿಮ್ದೇನು ಅಂತ ಬಂದು ಜನಕ್ಕೆ ಕೇಳಿ. ನಿಮ್ ತಾಕತ್ತಿದ್ರೆ ಬನ್ನಿ, ನಾನು ಜನ ಸೇರಿಸ್ತೀನಿ. ನೀವೇನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ, ಯಾರಿಗೆ ಅಕ್ವೈರ್ ಮಾಡ್ಕೊಡ್ತಾ ಇದ್ದೀರಿ, ಎಷ್ಟು ಬೆಲೆ ಕೊಡ್ತೀರಿ, ಎಷ್ಟು ಜಾಗ ಕೊಡ್ತೀರಿ ಹೇಳಿ. ನೀವು ಅಲ್ಲಿ ಕುತ್ಕೊಂಡು ನೀವು ಬೆಲೆ ಕಟ್ತೀರಿ. ಇದೇ ಈಗಲ್ಟನ್ಗೆ ಎಷ್ಟು ಬೆಲೆ ಕಟ್ಟಿದ್ರು ಸ್ವಾಮಿ? ಈಗಲ್ಟನ್ನು ಸುಮಾರು 80 ಎಕರೆನೋ 90 ಎಕರೆನೋ ಗೌರ್ಮೆಂಟ್ ಜಮೀನು ಇರೋದು. ಅದಕ್ಕೆ 982 ಕೋಟಿ ಕಟ್ಟಿ ಅಂತ ನೀವು ಮಾಡ್ತೀರಿ. ಎಷ್ಟಾಯ್ತು? ಒಂದು 982 ಕೋಟಿ ಅಂದ್ರೆ ಎಷ್ಟಾಯ್ತು? ಇಲ್ಲೆಲ್ಲ ಬರ್ದೆ ನಾನು. 77 ಎಕರೆ 19 ಗುಂಟೆ ಜಮೀನು ಈಗಲ್ಟನ್ದು. ನೀವೇ ಸರ್ಕಾರ ನಡೆಸ್ತಿದ್ರಿ. ನೀವೇ ಸರ್ಕಾರ ನಡೆಸ್ತಿದ್ದ ಸಂದರ್ಭದಲ್ಲಿ ಎಷ್ಟು ಪೆನಾಲ್ಟಿ ಹಾಕಿದಿರಿ? 982 ಕೋಟಿ ಹಾಕಿದಿರಿ. ಎಷ್ಟಾಯ್ತು ಗೌರ್ಮೆಂಟ್ ಭೂಮಿಗೆ? ಎಷ್ಟಾಯ್ತು? 12.5 ಕೋಟಿ ಆಯ್ತು. 12 ಕೋಟಿ 67 ಲಕ್ಷ ಆಯ್ತು. ಕೊಡ್ತೀರಾ ರೈತರಿಗೆ? ಇವತ್ತು ನಮ್ಮ ರೈತರಿಗೆ 12.5 ಕೋಟಿ ಕೊಡಿ, ನಾನು ಕೊಡಿಸ್ತೀನಿ. ಎಕರೆಗೆ 12.5 ಕೋಟಿ ಕೊಡಿ. ರೈತರು ಜಮೀನ್ಗೊಂದು ನ್ಯಾಯ, ನಿಮ್ಗೊಂದು ನ್ಯಾಯನಾ? ಕೊಡಿ ನಿಮ್ ತಾಕತ್ತಿದ್ರೆ. ನೀವೇ ಸರ್ಕಾರ ತಾನೇ ಫಿಕ್ಸ್ ಮಾಡಿರೋದು. ನೀವೇ ಸರ್ಕಾರ ತಾನೇ ಇವತ್ತು ರೈತರ ಜಮೀನ ಹೊಡಿಬೇಕು ಅಂತ ಉಂದಾರ ಮಾಡ್ತಾ ಇರೋದು. ಇದನ್ನ ಕೇಳಕ್ಕೆ, ಬೀದಿಗಿಳಿಯಕ್ಕೆ ಇವತ್ತಿಂದ ಹೊರಟಿದ್ದೇವೆ. ಬರೋ ವಾರದಲ್ಲಿ ನಮ್ಮ ರೈತರು, ನಮ್ಮ ಮುಖಂಡರುಗಳು, ನಮ್ಮ ಯುವ ಮುಖಂಡರೆಲ್ಲ ಯಾವತ್ತು ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ, ನಮ್ಮ ಬಿಜೆಪಿ ಅಧ್ಯಕ್ಷರನ್ನ ಎಲ್ಲಾರನ್ನು ಬೀದಿಗಿಳಿಸಿ ಅಂತೇಳಿ ದಿನಾಂಕ ನೀವು ನಿಗದಿ ಮಾಡ್ತೀರೋ ಅವತ್ ನಾನು ಕರ್ಕೊಂಡ್ ಬರ್ತೀನಿ. ನಿಮ್ ಪರವಾಗಿ ದುನಿಯಾಗಿ ನಿಲ್ಲಿಸ್ತೀನಿ. ಈ ಗೂಬೆ ಕುಣಿಸೋಂತ ಕೆಲಸ ಇದೆಯಲ್ಲ ಕುಮಾರಸ್ವಾಮಿ ಮೇಲೆ, ಕುಮಾರಸ್ವಾಮಿ ಅವ್ರ ಮೇಲೆ ಗೂಬೆ ಕುಣಿಸ್ತಾ ಇರತಕ್ಕದ್ದು ಇವ್ರಿಗೆ ಹೇಳಕ್ ತಾಕತ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ನಾನು ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಯಾರಿಗೆ ಭೂಮಿ ಕೊಡ್ತಾ ಇದ್ದೀನಿ, ಈ ಪ್ರಾಜೆಕ್ಟ್ ನ ರೂಪರೇಷೆ ಏನೋ, ಈ ಪ್ರಾಜೆಕ್ಟ್ ನಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಏನು ಹೇಳಕ್ ಇವ್ರ ತಾಕತ್ತೇ ಇಲ್ಲ. ಇವ್ರ ಹತ್ರ ಸ್ಕೀಮೇ ಇಲ್ಲ. ಈ ಜಮೀನೆಲ್ಲ ಲಪಟಾಯಿಸೋದು, ಸರ್ಕಾರಿ ಜಮೀನ್ ತಗೊಂಡೋಗಿ ಅಡ ಇಕ್ಕೋದು ADB ನಲ್ಲಿ, ಅಲ್ಲೆಲ್ಲ ಲೋನ್ ತಗೊಬಂದು ರೈತರಿಗೆ, ಮರ ಮಾಲ್ಕಿಗಳಿಗೆ ದುಡ್ಡು ಕೊಟ್ಬಿಟ್ಟು ರೈತರನ್ನ ಖಾಲಿ ಮಾಡಿಸ್ತೀವಿ ಅಂತ ಸಂಚು ಮಾಡ್ತೀರಾ ನೀವು? ಇವೆಲ್ಲ ನಡೆಯೋದಿಲ್ಲ. ನಿಮ್ ಸರ್ಕಾರನೇ ಇರಲ್ಲ. ಇನ್ನೊಂದು ನೋಟಿಫಿಕೇಶನ್ ಆಗೋಷ್ಟಕ್ಕೆ ನಿಮ್ ಸರ್ಕಾರನೇ ಇರಲ್ಲ. ನೀವ್ ಯಾವ್ದೋ ಭ್ರಮೆಲಿದ್ದೀರಿ. ಈ ಭ್ರಮೆಯ ರೈತರ ಜೀವನದ ಮೇಲೆ ಯಾಕೆ ಆಟ ಆಡ್ತೀರಿ? ಎಲ್ಲ ದಮ್ಮಿರೋಂತ ಶಾಸಕ ದಮ್ ತೋರಿಸ್ಬೇಕಲ್ಲ. ನಾನು ರಕ್ತ ಬಸಿತೀನಿ, ರಕ್ತ ಕೊಡ್ತೀನಿ ರೈತರಿಗೆ, ಈ ಭಾಗದ ರೈತರಿಗೆ ಅಂತ ನೀನೇ DC ಆಫೀಸರ್ ಮಾತಾಡ್ದಲ್ಲಪ್ಪ. ನಾನು MLA ಇದ್ದಾಗ KDB ಅಕ್ವೇಷನ್ ಬಂದಾಗ, KDB ಅಕ್ವೇಷನ್ ಯಾಕಾಯ್ತು ಅಂದ್ರೆ ಸುಮಾರು 600 ಎಕರೆ SPR ತಿಮ್ಮೇಗೌಡರು ಜಮೀನಿತ್ತು. ತಿಮ್ಮೇಗೌಡರು ಸ್ವಯಂ ಪ್ರೇರಿತರಾಗಿ ನಾವು KDB ಕೊಡ್ತೀವಿ ಅಂದ್ಮೇಲೆ ಅಕ್ವೈರ್ ಮಾಡ್ಕೊಂಡ್ರು. ನೀವು ರೈತರು ಕನ್ಸಲ್ಟ್ ಕೊಟ್ಟಿದಾರಾ ನೀವು ಅಕ್ವೈರ್ ಮಾಡ್ಕೊಳಕ್ಕೆ? ನೀವು ಕನ್ಸಲ್ಟ್ ಅಕ್ವೇಷನ್ ಮಾಡ್ತಿದ್ದೀರೇನ್ರಿ? ಕೂಡ ಅಕ್ಟೆನಲ್ಲಿ ರೈತರಿಗೆ ನೇರವಾಗಿ ಅಕ್ವೇಷನ್ ಮಾಡ್ಬಿಟ್ಟು ರೈತರಿಗೆ ಮಂಗ್ಪೂಜಿ ಎರ್ಸ್ಬೇಕು ಅಂತ ಕಾಯ್ತಿದ್ದೀರಾ? ನೀವು ಬೆಂಗಳೂರಲ್ಲಿ ಏನೇನ್ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರದವರು ಅಂತ ನಮ್ಗೆ ಗೊತ್ತಿಲ್ವಾ? ನಾನು ಅವರು ಇವರು ಅಂತ ಹೇಳೋದಿಲ್ಲ. ನಿಮ್ ಪಕ್ಷ ಐತೆ, ಅಧಿಕಾರದಲ್ಲಿ ಐತೆ ಅಂತ ಹೇಳಿ ನೀವೇನೇನೋ ಮೋಸ ಮಾಡ್ತಾ ಇದ್ದೀರಿ ರೈತರಿಗೆ ಅಂತ ಹೇಳ್ತಾ ಇಲ್ವಾ? ಇವತ್ತು ಹೇಳ್ತಾ ಇದ್ದೀನಿ, ಈ ಕೂಡಲೇ ಇದನ್ನ ಬಿಡಿ. ಸಾತ್ನೂರ್ ಹತ್ರನೂ ಮಾಡಿದ್ರು ನೋಟಿಫಿಕೇಶನ್ ಕುಮಾರಸ್ವಾಮಿ ಅವರು. ಮಾಡಿ ಸಾತ್ನೂರ್ ಹತ್ರ ನಿಮ್ ತಾಕತ್ತಿದ್ರ ಮಾಡಿ. ಟೌನ್ಶಿಪ್ ಅಲ್ಲಿ ಹೋಗಿ 12,000 ಜನ ರೈತರನ್ನ ಕೆಣಕಿ ನೋಡೋಣ. ಅಲ್ಲಿ ಮಾತ್ರ ನಮ್ಮ ರೈತರು, ಕನಕಪುರದ ರೈತರು ಮಾತ್ರ ಯಾರು ಆಸ್ತಿ ಕಳ್ಕೊಬೇಡಿ. ನಾವು ಇಲ್ಲಿ ಹೊಡಿತಾ ಇದ್ದೀವಿ ಬಿಡ್ದಿಯವ್ರದ 10,000 ಎಕರೆ ಜಮೀನನ್ನ. ಇಲ್ಲೆಲ್ಲ 3-4 ತಿಂಗಳಿಂದ ಈಚೆಗೆ ಒಂದು 300-400 ಎಕರೆ ಬೇನಾಮಿ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದೀವಿ. ಯಾರೋ ಪಾಪ ಬಡವರು ಬಗ್ರು ಯಾರೋ ಮಾಡ್ಕೋಬೇಕು ಅಂತಿದ್ದವ್ರನ್ನ ಎದುರಿಸಿ ಬದರಿಸಿ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟು ಮಾಡ್ಕೊಬಿಟ್ಟಿದ್ದೀವಿ. ನಮ್ದು 300-400 ಎಕರೆ ಜಮೀನ್ ಐತೆ. ಅಲ್ಲೆಲ್ಲ 2 ಕಂಪ್ನಿಯವ್ರು ಜಮೀನ್ ತೆಗ್ದಿದ್ರು. ಅಗ್ರಿಗೋಲ್ಡ್ನವ್ರು ಒಂದ್ ಕಡೆ, TMT ಅವ್ರು ಒಂದ್ ಕಡೆ. ಅವ್ರನ್ನೂ ಏನೋ ಬ್ಲಾಕ್ ಮೇಲ್ ಮಾಡಿ ಆಸ್ತಿ ಹೊಡೆದ್ಬಿಟ್ಟಿದ್ದೀವಿ ಅಂತ ಬಂದಿದ್ದೀರಲ್ಲ ನೀವು. ನೋಡೋಣ ಬನ್ನಿ, ನಿಮ್ದೇನೇ ಕಾನೂನು ಇರ್ಲಿ, ನೀವೇನೇ ತಗೊಬನ್ನಿ, ಅದಕ್ಕೆ ನಮ್ಮ ರಕ್ಷಣೆ ಈ ರೈತರ ಪರವಾಗಿದೆ. ಮಂಜು ಯಾರಿಗೂ ಬುಕ್ ಆಗೋನಲ್ಲ, ಮಂಜು ಯಾರಿಗೂ ಎದುರ್ಕೊಳ್ಳೋನಲ್ಲ, ಕುಮಾರಸ್ವಾಮಿ ಅವರು ಯಾರಿಗೂ ಎದುರ್ಕೊಳ್ಳಲ್ಲ.
ಕುಮಾರಸ್ವಾಮಿ ಸುಮ್ಮನೆ ಇದ್ಬಿಟ್ಟವ್ರೆ ಅಂದ ತಕ್ಷಣ ಕುಮಾರಸ್ವಾಮಿಗೆ ಮಂಜುಗೆಲ್ಲ ಬಾಯಿ ಮುಚ್ಚಿಸ್ಬಿಟ್ಟವ್ರೆ ಅಂತೇಳಿ ಯಾರು ಜನ ತಪ್ಪು ತಿಳಿಯೋದು ಬೇಡ ಅಂತೇಳಿ ಇವತ್ತಿಂದ ಹೋರಾಟಕ್ಕೆ ಇಳಿದಿದ್ದೀವಿ. ಈ ಹೋರಾಟದ ರೂಪುರೇಷೆ ಇವತ್ತಿಂದ ಶುರು ಆಗ್ತದೆ. ತಮ್ಮ ಸಹಕಾರನು ಇರ್ಲಿ ಅಂತ